ನಮ್ಮ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 595 ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಉತ್ತರವನ್ನು ಒದಗಿಸಲಾಗಿದೆ. ಉತ್ತರವನ್ನು ನೀಡಿದ್ದಾರೆ ಸವಿವರವಾಗಿ. ಸ್ವಾಮಿ, ರಾಜ್ಯದಲ್ಲಿ ಈಗ 5,950 ಗ್ರಾಮ ಪಂಚಾಯತ್ಗಳಿದ್ದಾವೆ. ಇವುಗಳಲ್ಲಿ ತಮ್ಮ ಉತ್ತರದ ಪ್ರಕಾರನೇ 1/4/2015ರಿಂದ 31/3/2023ರವರೆಗೆ ಸುಮಾರು 6,509 ಕೋಟಿ ವಿದ್ಯುತ್ ಶುಲ್ಕದ ಬಾಕಿಯನ್ನು ತಾವು ಕೊಟ್ಟಿದ್ದೀರಿ. ಅದರಲ್ಲಿ 1,252 ರೂಪಾಯಿ 1,252 ಕೋಟಿಗಳು ಬಡ್ಡಿಯೇ ಕೊಡಲಾಗಿದೆ. ಮತ್ತು 5,257 ವಸೂಲು ಇದೆ. ಇದರ ಪೈಕಿ ತಾವು ಅದು ಕೊಟ್ಟಿದ್ದೀರಿ, ಅದಕ್ಕೆ ನಾವು ಅಭಿನಂದಿಸ್ತೇವೆ. ಆದರೆ ಮುಂದುವರಿದು ಈಗ 1/4/23ರಿಂದ 30/9/24ವರೆಗೆ 1 ವರ್ಷ 5 ತಿಂಗಳಲ್ಲಿ ಈಗಾಗಲೇ 3,719 ಕೋಟಿ ಬಾಕಿ ಇದೆ. 3,719 ಕೋಟಿಗಳಲ್ಲಿ 2,749 ಕೋಟಿ ಅಸಲು, ಅದಕ್ಕೆ 969.66 ಕೋಟಿ, ಅಂದರೆ 1 ವರ್ಷ 5 ತಿಂಗಳಿಗೆ 969 ಕೋಟಿ ಬಡ್ಡಿ ಆಗಿದೆ ಪಂಚಾಯತ್ ರಾಜ್ಗಳಿಗೆ ಕೊಡಬೇಕಾಗಿರೋದು. ಆದರೆ ತಾವು ಇಲ್ಲಿ ನಿಗದಿಯಾಗಿ ಇಟ್ಟಿರ್ತಕ್ಕಂಥದ್ದು ಎಷ್ಟಪ್ಪ ಅಂದರೆ 2024-25ರಲ್ಲಿ 1,202 ಕೋಟಿ ಮಾತ್ರ ಇಡಲಾಗಿದೆ. ಅದರಲ್ಲಿ ಬಿಡುಗಡೆ ಆಗಿರೋದು 391. ತಮಗೆ ಗೊತ್ತಿದ್ದ ಹಾಗೆ 8 ವರ್ಷಗಳಲ್ಲಿ, ಕಳೆದ 8 ವರ್ಷಗಳಲ್ಲಿ ಈಗ ಸಾವಿರಾರು ಕೋಟಿ ಕೊಟ್ಟಾಗಿದೆ. ಈ ವರ್ಷದಲ್ಲಿ ತಾವು ಇಟ್ಟಿರ್ತಕ್ಕಂಥದ್ದು ಬಾಕಿ ಕೇವಲ 1,202 ಬೇಡಿಕೆ ಇರ್ತಕ್ಕಂಥದ್ದು 3,719 ಕೋಟಿ. 3,719 ಕೋಟಿನಲ್ಲಿ ಈಗ ಬಡ್ಡಿನೇ 391 ಕೋಟಿ ಇದೆ. ಆದ್ದರಿಂದ ದಯಮಾಡಿ ತಾವು 1,202 ಕೋಟಿಗಿಂತ ಹೆಚ್ಚು ಅನುದಾನವನ್ನು ಇಲ್ಲಿ ಇಟ್ಟರೆ ಗ್ರಾಮ ಪಂಚಾಯತ್ಗಳು, ಅನೇಕ ಗ್ರಾಮ ಪಂಚಾಯತ್ಗಳು ಕತ್ತಲೆಯಿಂದ ನರಳತಕ್ಕಂಥದ್ದು ಕಡಿಮೆ ಆಗುತ್ತೆ. ಒಂದು. ಎರಡನೇದೇ, ಕುಡಿಯೋ ನೀರು ಕೂಡ ಇದೇ ಪಂಚಾಯತಲ್ಲಿ ನಾವು ಉಪಯೋಗಿಸ್ಕೊತಾ ಇದ್ದೀವಿ. ಹೀಗಾಗಿ ತಾವು ಇದನ್ನು, ಈ ಮೊತ್ತವನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯನಾ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಬೇಡಿಕೆ ಇರ್ತೇವೆ. ಸಭಾಪತಿಗಳೇ, ಅವ್ರು ಹೇಳ್ದಂಗೆ 2015ರಿಂದ 2023ರಲ್ಲಿ ಎಲ್ಲ ಪ್ರಿನ್ಸಿಪಲ್ ಅಮೌಂಟ್ ಮತ್ತು ಇಂಟ್ರೆಸ್ಟ್ ಅಮೌಂಟ್ ಸೇರಿ 6,590 ಕೋಟಿ ಅಂದಾಜಾಗಿತ್ತು. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವೆರಡನ್ನು ನಾನು ಕೂಡ ಗ್ಯಾರಂಟಿ ಕ್ಲಿಯರೆನ್ಸ್ ಇದರ ಯೋಜನೆ ಅಡಿನಲ್ಲಿ ಸೆಕ್ಯುರಿಟೈಸೇಷನನ್ನು ಮನ್ನಾ ಮಾಡಿದ್ದೇವೆ ಮತ್ತು ಇಂಟ್ರೆಸ್ಟ್ ಕೂಡ ವೇವ್ ಆಫ್ ಆಗಿದೆ ಅಧ್ಯಕ್ಷರೇ. ಅದಾದ ನಂತರ ನಮ್ಮ ಸರ್ಕಾರ ಬಂದ ಮೇಲೆ ಒಂದು ವಿನೂತನವಾದಂಥ ಪ್ರಯತ್ನಗಳನ್ನು ನಡೆದಿದೆ. ಯಾಕಂದರೆ ಇದು ನಾವು ಏನಿದು ಪವರ್ ಯೂಸ್ ಮಾಡ್ತಾ ಇದ್ದೀವಿ ಅದು ಬೀದಿ ದೀಪಕ್ಕೆ ಮತ್ತು ಕುಡಿಯೋ ನೀರಿನ ಇದಕ್ಕೆ. ಸೊ ದಿನಕ್ಕೆ ದಿನ ಇದು ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾವು ಎಸ್ಕಾಮ್ಗಳಿಂದ ತೊಗೊಂಡ್ರೆ ಭಾರ ನಮಗೂ ಜಾಸ್ತಿ ಆಗ್ತಾ ಇದೆ, ಅವ್ರಿಗೆ ಕೂಡ ಕೊಡಲಿಕ್ಕೆ ಮುಂದುವರಿಸಲಿಕ್ಕೆ ಆಗಲ್ಲ. ಪ್ರತಿ ಸರಿ ನಾವು ಹೋಗಿ ಮನ್ನಾನು ಕೂಡ ನಾವು ಮಾಡಿಸ್ಲಿಕ್ಕೆ ಆಗೋದಿಲ್ಲ ಅಧ್ಯಕ್ಷರೇ. ಸೊ ಆದ್ದರಿಂದ ನಾವು ಒನ್ ಟೈಮ್ ಸೆಟಲ್ಮೆಂಟಿಗೆ ಎಸ್ಕಾಮ್ಸ್ಗಳ ಹತ್ರ ನಾವು ಮಾತನಾಡಿದ್ದೇವೆ. ನಾವು ಮತ್ತು ಇದನ್ನು ಸಚಿವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಇದೆ. ಇದನ್ನು ಹೊರತುಪಡಿಸಿ ಅಧ್ಯಕ್ಷರೇ, ನಾವೇ ಸ್ವಾವಲಂಬಿತರಾಗಬೇಕು ಅಂದ್ಬಿಟ್ಟು ಮೊನ್ನೆ ನಮ್ಮ ಆಯವ್ಯಯದಲ್ಲಿ ಬೀದಿ ದೀಪಗಳಿಗೆ ಸೋಲಾರ್ ಲೈಟಿಂಗನ್ನು ಅಳವಡಿಸಬೇಕು ಅಂದ್ಬಿಟ್ಟು ಹೊಂಬೆಳಕು ಅಂತ ಒಂದು ವಿನೂತನವಾದಂಥ ಕಾರ್ಯಕ್ರಮವನ್ನು ನಾವು ಜಾರಿಗೊಳಿಸ್ತಾ ಇದ್ದೇವೆ. ಈಗಾಗಲೇ 50 ಗ್ರಾಮ ಪಂಚಾಯತ್ಗಳಲ್ಲೇ 25 ಕೋಟಿ ಬಜೆಟನ್ನು ಇಟ್ಟು 200 ಹಳ್ಳಿಗಳಲ್ಲಿ ನಾವು ಪ್ರಾಯೋಗಿಕವಾಗಿ ಇದು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಅಧ್ಯಕ್ಷರೇ. ಇದನ್ನು ಹೊರತುಪಡಿಸಿ ಮೈಕ್ರೋ ಗ್ರಿಡ್ ಅಂತ ಒಂದು ಕಾನ್ಸೆಪ್ಟ್ಗಳಲ್ಲಿ ಕೂಡ ನಾವು ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಪಂಚಾಯತ್ ಆಸ್ತಿನಲ್ಲಿ ಸೋಲಾರನ್ನು ಅಳವಡಿಸ್ಕೊಂಡು ಪಂಚಾಯತ್ ಆಸ್ತಿಗಳಿಗೆ ಅಲ್ಲಿಂದ ವಿದ್ಯುತ್ ಹೋಗುವಂಗೆ ಮಾಡಿ ಮತ್ತು ಎಕ್ಸೆಸ್ ಏನು ವಿದ್ಯುತ್ ಇರ್ತದೆ, ಪವರ್ ಇರ್ತದೆ, ಅದನ್ನು ಗ್ರಿಡ್ಡಿಗೆ ಹಾಕಿ ಅದರಿಂದ ಆದಾಯ ಮಾಡುವಂಥ ಒಂದು ಹೊಸ ಕಾರ್ಯಕ್ರಮಗಳು ಕೂಡ ನೀಲಿನಕ್ಷೆ ಹಾಕ್ತಾ ಇದ್ದೀವಿ ಅಧ್ಯಕ್ಷರೇ. ಸೊ ಮಾನ್ಯ ಸದಸ್ಯರ ಹೇಳ್ದಂಗೆ ಇದನ್ನು ನಾವು ಮಾಡಿದ್ರೆ, ಅಂದರೆ ನಮ್ಮ ಪಂಚಾಯತ್ಗಳನ್ನು ನಾವು ಎನರ್ಜಿ ಸೆಕ್ಯೂರ್ ಮಾಡಿದ್ರೆ ಇನ್ನೂ ಹೆಚ್ಚು ರೀತಿಯಲ್ಲಿ ನಮ್ಮ ಪಂಚಾಯತಿಗೆ ಶಕ್ತಿ ತುಂಬಂಗಾಗುತ್ತೆ. ಇದನ್ನು ಈ ಎರಡು ಪ್ರಯೋಗಗಳನ್ನು ನಾವು ಮಾಡ್ತಾ ಇದ್ದೀವಿ. ಇದು ಯಶಸ್ಸು ಕಂಡ್ರೆ ಖಂಡಿತವಾಗೂ ಎಲ್ಲ ಪಂಚಾಯತ್ನಲ್ಲಿ ಇದನ್ನು ಅಳವಡಿಸ್ಕೊಡುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಧ್ಯಕ್ಷ. ಡಾಕ್ಟ್ರೇ.